ಏನು ಕುಮ್ಕಿ ಹಕ್ಕಿದೆಯಲ್ಲ ಅದರ ಮೇಲೆ ಒಂದಷ್ಟು ಜನ, ಎಲ್ಲರೂ ಅಲ್ಲ, ಒಂದಷ್ಟು ಜನ ಅಲ್ಲಿ ಏನು ಜೋಂಪಡಿಯನ್ನು ಮಾಡಿಕೊಂಡು ಮನೆಯನ್ನು ಮಾಡಿಕೊಂಡು ಆ ಜಾಗ ನಮ್ಮದಾಗಬೇಕು, ಯಾಕಂದರೆ ಕುಮ್ಕಿ ಅದು ಸರ್ಕಾರಿ ಜಾಗ ಅನ್ನೋ ರೀತಿಯಲ್ಲಿ ಮಾಡಿದಾಗ ಆ ಹೋರಾಟಕ್ಕಾಗಿ ಆ ಗ್ರಾಮಸ್ಥರನ್ನ ಎತ್ತಿ ಕಟ್ಟಲಿಕ್ಕೆ ಅಲ್ಲಿಗೆ ಕಮ್ಯುನಿಸ್ಟರು ಎಂಟ್ರಿ ಕೊಡುವಂಥದ್ದು. ಇವತ್ತು ಇಡೀ ಧರ್ಮಸ್ಥಳದ ಮೇಲಿನ ದಾಳಿಯ ಹಿಂದೆ ಇರುವವರೇ, ನಾನು ನೇರವಾಗಿ ಹೇಳ್ತಾನೆ, ಅದು ಕಮ್ಯುನಿಸ್ಟ್ ಎಡಬಿಡಂಗಿಗಳು. ಅದರಲ್ಲಿ ಯಾವ ಅನುಮಾನವೂ ಯಾರಿಗೂ ಬೇಡ. ನಿಮಗೆ ಗೊತ್ತಿರಬಹುದು, ಬಿ ವಿ ಕಕ್ಕಿಲಾಯರು 1972 1978ರಲ್ಲಿ ಬಂಟ್ವಾಳ ವಿಟ್ಲ ಆ ಕ್ಷೇತ್ರಗಳಿಗೆ ಶಾಸಕರಾಗಿದ್ದಂಥವ್ರು. ಅಂದರೆ ಕಮ್ಯುನಿಸ್ಟರು ಅಲ್ಲಿ ಶಾಸಕರು ಕೂಡ ಕಾಂಗ್ರೆಸ್ ಪಕ್ಷದ ಮೈತ್ರಿಯ ಜೊತೆಗೆ ಆಗಿದ್ದಂಥ ಕಾಲ ಅದಾಗಿತ್ತು. ಕಮ್ಯುನಿಸಂ ಚಳುವಳಿ ಬಂದಾಗ ಏನು ಅವರು ಭೂ ಹಿಡುವಳಿದಾರರ ವಿರುದ್ಧವೇ ಹೋರಾಟವನ್ನು ಮಾಡೋದು, ನಕ್ಸಲಿಸಂ ಚಳುವಳಿಯ ಹಿನ್ನೆಲೆಗಳ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಆ ಕಾಲದಿಂದ 1974ರ ನಂತರದ ಕಾಲದಲ್ಲಿ ಈ ರೀತಿಯ ವಿವಾದಗಳ ಸುಳಿಗೆ ಧರ್ಮಸ್ಥಳವನ್ನು ಸಿಲುಕಿಸುವಂಥ ನಿರಂತರವಾದ ಪ್ರಯೋಗಗಳು ನಡೀತಲೇ ಬಂತು. ಇದು ಬಹಳ ಮುಖ್ಯವಾದಂಥ ಅಂಶ.